ಸಮಾಖ್ಯ ಪದ್ಧತಿಯ 2ನೇ ಶ್ಲೋಕದಲ್ಲಿ, ಅಂದರೆ 22ನೇ ಶ್ಲೋಕದಲ್ಲಿ ನಮ್ಮಾಳ್ವಾರರು ಪಾದುಕಾದೇವಿಯಾಗಿ ಅವತರಿಸಿ ಭಕ್ತರನ್ನು ಅನುಗ್ರಹಿಸುತ್ತಿದ್ದಾರೆ ಅಂತ ಹೇಳ್ತಾರೆ ದೇಶಿಕರು. ಶ್ಲೋಕ ನೋಡೋಣ. ದ್ರವಿಡೋಪನಿಷನ್ನಿವೇಶ ಶೂನ್ಯಾನಪಿ ಲಕ್ಷ್ಮೀರಮಣಾಯ ರೋಚಯಿಷ್ಯನ್ ಧ್ರುವಮಾವಿಶತಿ ಸ್ಮ ಪಾದುಕಾತ್ಮ ಷಟಗೋಪ ಸ್ವಯಮೇವ ಮಾನನೀಯಃ. ಮಾನನೀಯಃ ಅಂದರೆ ಕೊಂಡಾಡಲು ಅರ್ಹರಾದ ಷಟಗೋಪಃ ನಮ್ಮಾಳ್ವಾರರು ಸ್ವಯಮೇವ ತಾವಾಗಿಯೇ ದ್ರವಿಡೋಪನಿಷನ್ನಿವೇಶ ಶೂನ್ಯಾನಪಿ ತಿರುವಾಯ್ಮೊಳಿ ತಿಳಿಯದವರನ್ನೂ ಕೂಡ ಲಕ್ಷ್ಮೀರಮಣಾಯ ಭಗವಂತನ ಮಟ್ಟಿಗೆ ರೋಚಯಿಷ್ಯನ್ ಇಷ್ಟವಾಗುವಂತೆ ಮಾಡಲು ಪಾದುಕಾತ್ಮ ಪಾದುಕಾ ಸ್ವರೂಪಿಯಾಗಿ ಆವಿಶತಿ ಸ್ಮ ಅವತರಿಸಿದರು ಎಂಬುದು ಧ್ರುವಂ ನಿಶ್ಚಯ. ಅನಾದಿಯಾದ ವೇದಗಳನ್ನು ಪಾರಾಯಣ ಮಾಡೋದು ಶ್ರೇಯಸ್ಕರ ಹಾಗೂ ಅದರಿಂದ ಭಗವಂತನ ಅನುಗ್ರಹ ದೊರೆತು ಭಗವಂತನನ್ನು ಸೇರಬಹುದು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಆದರೆ ವೇದ ಪಾರಾಯಣಕ್ಕೆ ಕಾಲ, ಸಮಯ, ವರ್ಣ, ಲಿಂಗ ಎಲ್ಲ ತರಹದ ನಿರ್ಬಂಧ ಇರೋದ್ರಿಂದ ಎಲ್ಲರೂ ಪಾರಾಯಣ ಮಾಡೋದಕ್ಕೆ ಆಗೋದಿಲ್ಲ. ವೇದವನ್ನು ಎಲ್ಲ ಕಾಲದಲ್ಲೂ ಹೇಳೋದಕ್ಕಾಗಲ್ಲ, ಎಲ್ಲ ಸಮಯದಲ್ಲೂ ಹೇಳೋ ಹಾಗಿಲ್ಲ, ಎಲ್ಲ ವರ್ಣದವರು ಹೇಳೋ ಹಾಗಿಲ್ಲ, ಸ್ತ್ರೀಯರು ಹೇಳೋ ಹಾಗಿಲ್ಲ. ಇಷ್ಟು ನಿರ್ಬಂಧದ ನಡುವೆ ಕೆಲವರಷ್ಟೇ ವೇದವನ್ನು ಹೇಳಿ ಭಗವಂತನನ್ನು ಸೇರಬಹುದು. ಆದ್ದರಿಂದ ನಮ್ಮಾಳ್ವಾರರು ತಿರುವಾಯ್ಮೊಳಿ ಅನ್ನೋ ದ್ರವಿಡ ವೇದವನ್ನು ರಚಿಸಿ ಎಲ್ಲರೂ ಎಲ್ಲ ಸಮಯದಲ್ಲೂ ಕಲಿತು ಹೇಳಬಹುದಾಗಿದ್ದು, ಅದರಿಂದ ವೇದ ಪಾರಾಯಣದಷ್ಟೇ ಫಲ ಹೊಂದಿ ಭಗವಂತನನ್ನು ಸೇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಸುಲಭವಾಗಿರೋ ತಿರುವಾಯ್ಮೊಳಿಯನ್ನೂ ಕೆಲವರು ಮನನ ಮಾಡದೇ ಇರೋದರಿಂದ ಅಂತಹವರಿಗೂ ಭಗವಂತನ ಬಳಿ ಹೋಗೋದಕ್ಕೆ ಅನುಕೂಲವಾಗಬೇಕು ಅಂತ ಪಾದುಕೆಯಾಗಿ ಅವತರಿಸಿ ಭಗವಂತನ ಸನ್ನಿಧಿಗೆ ಬರುವವರನ್ನು ಆಶೀರ್ವದಿಸ್ತಾರೆ. ಅಂದರೆ ಭಗವಂತನ ಸನ್ನಿಧಿಯಲ್ಲಿ ಶಟಾರಿಯನ್ನು ಕೊಡ್ತಾರೆ. ಇದರಿಂದ ಎಲ್ಲರಿಗೂ ನಮ್ಮಾಳ್ವಾರರ ಸಂಬಂಧ ಏರ್ಪಟ್ಟು ಭಗವಂತನ ಬಳಿಗೆ ಹೋಗಬಹುದು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.